ಮೇಲೆ ಬಂದ್ಬಿಡು ಅಲ್ಲ ನಾವೇ ಹಿಂದಿಗೆ ಹೋಗ್ತಾ ಇರ್ತೀವಿ, ನೀವು ಬರ್ತಾ ಇರ್ತೀವಿ. ಹಂಗ ನೀವು ಅಷ್ಟು ಕಷ್ಟಪಡೋದು చెప్పు ಎಷ್ಟು ತರ ಕೆಲಸ ಅಜಯ್ ಸ್ವಲ್ಪ ಬಾಯ್ ಕಡ ಅಜಯ್ ವಿಜಯಕುಮಾರ್ ಅಂತ ಸರ್ ಸಂಬಂಧಪಟ್ಟಾಗೆ ಅವರು ಗಾಯತ್ರಮ್ಮ ಅವರು ಇವರೆಲ್ಲ ಲ್ಯಾಂಡ್ ಓನರ್ಸು, ಸರಿನಾ? ಓನರ್ಸು, ಲ್ಯಾಂಡ್ ಓನರ್ಸ್ ಇವರೆಲ್ಲ. ಇವ್ರ ಕಡೆಯಿಂದ ಗಂಗಾಧರ್ ಅಂತ ಹೇಳ್ಬಿಟ್ಟು ಇವರು ಕಂಪ್ನಿಯವರು ಪರ್ಚೇಸ್ ಮಾಡಿರೋ ಜಾಗ ಇದು, ಆಯಿತಾ? ನಮ್ಮ ಸ್ನೇಹಿತರು ಅವ್ರು ಪರ್ಚೇಸ್ ಮಾಡಿರೋಂಥ ಜಾಗ. ಈ ಜಾಗದಲ್ಲಿ ಈಗ ಕಾಲುವೆಗಳು ಎಲ್ಲ ಮುಚ್ಕೊಂಡಿದ್ದಾರೆ, ನಕಾಶೆ ರೋಡ್ಗಳೆಲ್ಲ ಮುಚ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಅಪಪ್ರಚಾರಗಳು ಮಾಡ್ತಾಯಿದ್ದಾರೆ. ನೀವು ಈಗಾಗಲೇ ಇದರಲ್ಲಿ ಸ್ಕೂಲ್ ಜಾಗ ಕೂಡ ಹಾಕ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಕೆಲವರೆಲ್ಲ ಹೋಗಿ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸೆಷನಲ್ಲಿ ಕೂಡ ಮಾತಾಡಿದ್ದಾರೆ. ಅದ್ರ ಸಂಬಂಧಪಟ್ಟಂಗೆ ನೀವು ಕಮಿಟಿ ಕೂಡ DC ಅವ್ರ ಕಮಿಟಿ ಕೂಡ ಮಾಡಿ ಈಗಾಗಲೇ ರಿಪೋರ್ಟ್ ಕೂಡ ನಮ್ಗೆ ಏನಾದರೂ ಒತ್ತುವರಿ ಇದೆಯಾ ಅಥವಾ ಇದರಲ್ಲಿ ಏನಾನ ಅಕ್ರಮ ಇದೆಯಾ ಇದನ್ನು ನಮಗೆ ಮಾಹಿತಿ ತಿಳಿಸಿ. ಈಗಾಗಲೇ ಇವರು ನಮ್ಮ ಸರ್ವೆ ಇಲಾಖೆಯಿಂದ DDLR ಅವರು ಮತ್ತು ADLR ಅವರು ಅಲ್ಲಿ ಮತ್ತು ತಾಲೂಕು ಸರ್ವೇಯರು ಎಲ್ಲ ಅಳತೆ ಮಾಡಿದ್ದಾರೆ. ಅಳತೆ ಮಾಡಿ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ಸ್ ಇದೆ ಅಂತೇಳಿ ಹೇಳಿದ್ದಾರೆ. ಅಂದರೆ ಏನು ಸರ್ಕಾರಿ ಖರಾಬುಗಳು ಬರ್ತಾವಲ್ಲ ಅಲ್ಲಿ ಎನ್ಕ್ರೋಚ್ಮೆಂಟ್ಸ್ ಇದೆ ಅಂತ ಹೇಳಿದ್ದಾರೆ. ಅದನ್ನು ಒತ್ತುವರಿ ತೆರವು ಮಾಡಲಿಕ್ಕೆ ನಾವು ಈಗಾಗಲೇ ತಹಶೀಲ್ದಾರ್ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಜಿಲ್ಲಾಡಳಿತದಿಂದ ತಹಶೀಲ್ದಾರ್ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಆ ಪ್ರಕಾರ ಅವರು ಕೆಲವು ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಅಂದರೆ ಎಲ್ಲಿ ಕರೆಕ್ಟಾಗಿ ಯಾವ ಪಾಯಿಂಟಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥದ್ದನ್ನು ಸ್ಥಳದಲ್ಲಿ ಸರ್ವೆ ಇಲಾಖೆಯಿಂದ ತೋರಿಸಿಕೊಟ್ರು. ಅಂದರೆ ನಾವು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಒತ್ತುವರಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಆ ಪ್ರಕಾರ ಕ್ರಮ ವಹಿಸ್ತೀವಿ. ಸರ್, ಏನು ಒತ್ತುವರಿ ಇದೆ ಅಂತ ಹೇಳ್ತಾ ಇದ್ದೀರಾ? ನಕಾಶಿನೆಲ್ಲ ಕಾಲ್ದಾರಿನ ಅಥವಾ ಕೆರೆನ ಇಲ್ಲ ರಾಜಕಾಲುವೆ ಏನು ಅಂತ ಆಯಿತು. ಓನರ್ಸ್ ಎಲ್ಲ ಇಲ್ಲಿದ್ದಾರೆ. ನೀವು ಇಲ್ಲಿ ಏನೇ ಒತ್ತುವರಿ ಇರಲಿ, ನಕಾಶೆಗಳಾಗಿರ್ಬೋದು, ರಾಜಕಾಲುವೆ ಆಗಿರ್ಬೋದು, ಕೆರೆ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಯಾವುದಾದ್ರೂ ಒತ್ತುವರಿ ಆಗಲಿ ಕೂಡಲೇ ನಾಳೆನೇ ನೀವು ತಹಸೀಲ್ದಾರ್ ಅವ್ರನ್ನ ಮತ್ತು ನೀವು ಕೂಡ ಕಮಿಟಿಯವ್ರು ಕೂಡ ಹೋಗಿ ಸರ್ವೆ ಮಾಡಿ ಏನಾದರೂ ಜನಕ್ಕೆ ಯಾರಿಗಾನ ಇಲ್ಲಿ ತೊಂದರೆ ಆಗ್ತಾಯಿದೆ ಅಂದರೆ ಅದನ್ನು ಬಿಡಿಸ್ಕೊಡೋಂಥ ಕೆಲಸ ನೀವು ಮಾಡಿರಿ. ಇವ್ರಿಗೆ ಯಾರಿಗೂ ಏನೂ ಅಬ್ಜೆಕ್ಷನ್ ಇಲ್ಲ. ಆದರೆ ಇವ್ರ ಪ್ರಾಪರ್ಟಿನಲ್ಲಿ ಪದೇ ಪದೇ ಹೋಗಿ ಇವ್ರಿಗೆ ತೊಂದರೆ ಕೊಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ, ಅಪಪ್ರಚಾರ ಮಾಡ್ತಾಯಿದ್ದಾರೆ, ಜನಗಳನ್ನ ಎತ್ಕೊಟ್ಟು ಗಲಾಟೆಗಳು ಮಾಡಿಸೋ ರೀತಿಯಲ್ಲೆಲ್ಲ ನಡೆಸ್ತಾ ಇದ್ದಾರೆ. ಇವೆಲ್ಲ ನಿಮ್ಮ ಗಮನಕ್ಕೆ ಬರ್ತಾಯಿದೆ. ಈಗ ಇಷ್ಟೆಲ್ಲ ಅವರೆಲ್ಲ ಬಂದು ನಿಮ್ಮನ್ನು ಇದರಲ್ಲಿ ಅಕ್ರಮ ಇದೆ ಅಂತ ಕೇಳ್ತಾ ಇದ್ದಾರಲ್ವಾ? ನೀವು ಯಾಕೆ ನಿಮ್ಮ ವರದಿ ಏನು ಹೇಳುತ್ತೆ? ಇದು ಯಾರು ಮಾಡ್ರ ಅಂತ ವರದಿ? ಈ ರಿಪೋರ್ಟಲ್ಲಿ ಏನಿದೆ ತಿಳಿಸ್ಬೇಕಲ್ವಾ? ಸೆಷನಲ್ಲಿ ಹೋಗಿ
ಕೃಷ್ಣ ಬೈರೇಗೌಡರು ಮಿನಿಸ್ಟ್ರು ಇದ್ರ ಬಗ್ಗೆ ರೆವಿನ್ಯೂ ಮಿನಿಸ್ಟ್ರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಲ್ವಾ. ನಿಮ್ಮ ಕಮಿಟಿಗೆ ಕೂಡ ಇದು ಕಳಿಸಿದ್ದಾರೆ, ಕಮಿಟಿಯವ್ರು ಕೂಡ ನೀವು ಕೂಡ ಮಾಹಿತಿ ಕೊಟ್ಟಿದ್ದೀರಾ. ಇಷ್ಟೆಲ್ಲ ಕರೆಕ್ಟಾಗಿದೆ ಅಂತ ಮಾಹಿತಿ ಕೊಟ್ಟರೆ ಕೂಡ ಇವ್ರು ಈ ಥರ ನಿಮ್ಮ ಆಫೀಸ್ಗಳಿಗೆ ಬಂದು ಅಪಪ್ರಚಾರ ಮಾಡೋದು, ನಿಮ್ಮನ್ನು ಅಧಿಕಾರಿಗಳನ್ನ ಬೆದರಿಸೋದು, ಹಿಂಗೆ ಈ ಥರ ಇದೆ ಎಲ್ಲ ಏನೋ ಡಾಕ್ಯುಮೆಂಟ್ಸ್ಗಳು ಯಾರ ಹತ್ರ ಇಲ್ದಿರೋ ಡಾಕ್ಯುಮೆಂಟ್ಸ್ಗಳು ನಮಗೆ ಮಾತ್ರ ಸಿಕ್ಬಿಟ್ಟಿದೆ ಅಂತೆಲ್ಲ ಮಾತಾಡ್ತಾರದು ನೀವೆಲ್ಲ ಗಮನಿಸಿದ್ದೀರಾ. ಅದಕ್ಕೋಸ್ಕರ ದಯವಿಟ್ಟು ಈ ರಿಪೋರ್ಟ್ ಏನು ಹೇಳುತ್ತೆ ಅಂತ ನಮಗೆ ತಿಳಿಸಿ ಸರ್. ಈ ರಿಪೋರ್ಟ್ ಆಲ್ರೆಡಿ ಪಬ್ಲಿಕ್ ಡೊಮೇನಲ್ಲಿದೆ. ಆಲ್ರೆಡಿ ಇದರ ಕಾಪಿಗಳನ್ನು ಕೊಟ್ಟಿದ್ದೀವಿ ನಾವು. ಯಾರು ಕಾಪಿ ಕೇಳ್ಕೊಂಡು ಬಂದಿದ್ದಾರೆ ಕಾಪಿಗಳನ್ನ ನಾವು ಪಬ್ಲಿಕ್ ನಿಮ್ಮ ಅಧಿಕಾರಿಗಳೇ ಸ್ಕೆಚ್ ಮಾಡ್ತಾರೆ. ಇದರ ಪ್ರಕಾರ ಎಲ್ಲ ಹದ್ದುಬಸ್ತುಗಳು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮಾಡಿದ್ರೆ ಕೂಡ ಈ ಥರ ಆಪಾದನೆಗಳು ಬರ್ತಾ ಇದೆ. ದಯವಿಟ್ಟು ಇನ್ನೊಂದು ಸರಿ ಎಲ್ಲ ಮಾಡಿ ನೀವು ಒಂದು ರಿಪೋರ್ಟ್ ಮತ್ತೆ ವದಂತಿಗಳಿಗೆ ಕಿವಿ ಕೊಡಬಾರ್ದು. ಸರ್. ಅಪಪ್ರಚಾರಕ್ಕೆ ಕಿವಿ ಕೊಡೋದಲ್ಲ, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಈಗಾಗಲೇ ಟೆಸ್ಟ್ ಪಾಸ್ ಮಾಡಿ ಜಮೀನು ಒಳಗಡೆ ಬಂದು ಎದುರಿಸಂತ ಕೆಲಸ ಮಾಡ್ತಾ ಇದ್ರೆ. ಇಲ್ಲಿರೋಂಥ ತಂತಿಗಳನ್ನೆಲ್ಲರೂ 1 ಕಿಲೋಮೀಟರ್ ಮುಳ್ಳು ತಂತಿಗಳನ್ನ ಕಟ್ ಮಾಡಿದ್ದಾರೆ. ಯಾರು ಇದು ಕೊನೆ? ಯಾರು ಹೊಣೆಗಳು? ಸುಮ್ಮನೆ ಕಂಪ್ಲೇಂಟ್ಗಳು ಹೊಡೆದ್ಬಿಟ್ಟು ಮತ್ತೆ ಅವರೇ ಹೋಗಿ ಕಂಪ್ಲೇಂಟ್ಗಳು ಬೇರೆ ಕೊಡೋದು ನೋಡಿ ಸರ್. ಈಗ ಒಂದೇ ವಿಷಯ ಹಾಂ ಸರ್. ಈಗ ನಾವೇನಂದ್ರೆ ಜಮೀನ್ದಾರರು ಅವರಿದ್ದಾರೆ, ಜಮೀನ್ ತಗೊಂಡ್ರು ಗಂಗಾಧರ್ ಇದ್ದಾರೆ. ನಾಲ್ವರಿಗೆ ಸರ್ಕಾರಿ ಜಮೀನು 1 ಕಿಲೋಮೀಟರ್ ಮುಳ್ತಂತಿಗಳು ಬೇಲಿಗಳು ಕಟ್ ಮಾಡಿದ್ದಾರೆ. ಸರಿನಾ? ನೀವು ಸರ್ವೆ ಮಾಡಿ ನೀವು ರಿಪೋರ್ಟ್ ಕೊಟ್ಬಿಟ್ಟಿದ್ರೆ ಅವ್ರು ಮುಚ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳೋ ಪ್ರಶ್ನೆ ಇರಲಿಲ್ವಲ್ಲ. ಅದು ಆ ವಿಚಾರ ನೋಡಿ. ಇವ್ರದೇ ಪ್ರಾಪರ್ಟಿ ಒಳಗಡೆ ಹೋಗಿ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದೇನಿದು? ಇದು ಏನಿದು? ಕೆಲಸದವ್ರು ಇರೋಂಥ ಲೇಬರ್ ಬಿಲ್ಡಿಂಗು. ಇದ್ರೊಳಗಡೆ ನೋಡಿ ಕಿಚನ್ನು. ಇದು ಕಿಚನಲ್ಲಿ ಸ್ಕೂಲ್ ಬರುತ್ತಾ? ಹಾಂ, ಇದು ಸ್ಕೂಲಾ? ಇದು ವಿಚಾರ. ಒಂದು ನಿಮಿಷ ಮತ್ತೆ ಬೇರೆ ಈಗ ನೀವು ನಿಮ್ಮ ಖಾಸಗಿ ಸ್ವತ್ತಲ್ಲಿ ಯಾರಾದ್ರು ಬಂದಾಗ ನಿಮಗೆ ತೊಂದರೆ ಆಗಿದ್ರೆ ಅದಕ್ಕೆ ಬೇರೆ ಫಾರಮ್ ಬೇರೆ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಈಗ SP ಅವ್ರ ಹತ್ರ ಹೋಗಿ ಮಾಡ್ಕೊಳ್ಳಿ. ಈಗ ರೆವಿನ್ಯೂ ರಿಲೇಟೆಡ್ ನಮ್ಮ ಸರ್ವೆ ರಿಲೇಟೆಡ್ ಏನಾದರೂ ದೂರ ಇದ್ರೆ ಅವಾಲಿದ್ರೆ ಹೇಳ್ರಿ ಸರ್. ಈಗ ಅಟೆಂಡ್ ಮಾಡಿದ್ದಾರೆ. SP ಅವ್ರಿಗೂ ಹೋಗಿ ಭೇಟಿ ಮಾಡಿದ್ವಿ, ಕಂಪ್ಲೇಂಟು ಕೊಟ್ಟಿದ್ದಾರೆ, ಓನರ್ಸು ಬಂದು ಕೊಟ್ಟಿದ್ದಾರೆ. ನೋಡಿರಿ, ಇವಾಗ ಅವರು ಆಪಾದನೆ ಮಾಡ್ತಾರೆ. ಈ ಪ್ರಾಪರ್ಟಿಗೆ ಓನರ್ಸ್ ಯಾರೂ ಇಲ್ಲ, ಇದಕ್ಕೆ TG ಶ್ರೀನಿವಾಸ್ಗೆ 2 ಮಕ್ಕಳು, ಬೇರೆ ಯಾರೂ ಮಕ್ಕಳಿಲ್ಲ ಅಂತೆಲ್ಲ ಆಪಾದನೆ ಮಾಡ್ತಾರಲ್ಲ. TG ಶ್ರೀನಿವಾಸ್ಗೆ 12 ಜನ ಮಕ್ಕಳು ಅನ್ನೋದಕ್ಕೆ ಇದು ಫೋಟೋಸ್ ನೋಡಿ. ಇವನ್ನೆಲ್ಲಾನು ನೀವು ನೋಡಿ ಸೂಟೇಬಲ್ ಫಾರಮ್ ಅಲ್ಲಿ ರೈಸ್ ಮಾಡಿ. ಅಲ್ಲ ನಿಮಗೆ ನಮಗೆ ಏನು ಪ್ರಶ್ನೆ ಮಾಡಿ ನೋಡಿ ಸರ್, ನೋಡಿ ಅವ್ನು ಮಾತ್ರ ನೀವು ಕಾನ್ಸಂಟ್ರೇಟ್ ಅಲ್ಲ. ಅದಕ್ಕೋಸ್ಕರನೇ ಸರ್ ಇದೆಲ್ಲ ನಿಮ್ಮ ಹತ್ರನೆಲ್ಲ ಮಾತಾಡ್ತಾ ಇರೋದು. ಆಯ್ತು, ಈಗ ನೀವು ಏನು ನಾನು ನಿಮ್ಮ ಗಮನಕ್ಕೆ ಅಂದ್ರೆ ನಮಗೆ ಕೊಡ್ತೀವಿ, ನಾವು ಕ್ಲಾರಿಟಿ ಕೊಡ್ತೀವಿ. ನಾವು ಅದೇ ಕೆಲಸದಲ್ಲಿ ಇದೀವಿ ನಾವು. ನೋಡಿ ಸರ್, ನಾವು ನಿಮಗೆ ನಿಮ್ಮ ಹತ್ರ ಓನರ್ಗಳನ್ನೆಲ್ಲ ಗೂಂಡ ಅನ್ನೋದು, ನಿಮ್ಮ ಹತ್ರ ಬಂದು ಜೋರ್ ಮಾಡಿ ಮಾತಾಡ್ತಾ ಇರೋದ್ರಿಂದ ನೀವು ಸುಮ್ಮನೆ ಮೌನ ವಹಿಸಿರೋದ್ರಿಂದ ಇವಾಗ ಅಷ್ಟು ಸರಿ ಬಂದು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ನಾವು ಎಲ್ಲಿ ಮೌನ ವಹಿಸಿಲ್ಲ. ನಮ್ಮ ರಿಪೋರ್ಟ್ಗಳೇ ದೇ ಸ್ಪೀಕ್ ಕ್ಲಿಯರ್ಲಿ. ಆಮೇಲೆ ಎಲ್ಲರನ್ನೂ ನಾವು ಗಮನಕ್ಕೆ ತಗೊಂಡೆ ನಾವು ವರದಿಗಳು ನೋಡ್ರಿ. ಅವ್ರನ್ನೂ ಕೂಡ ನಾವು ಅಲ್ಲಿ ಸಂದರ್ಶನ ಮಾಡಿದ್ವಿ. ಓನರ್ ಅಂತ ಹೇಳಿ. ಹೌದಾ? ನೀವು ಶ್ರೀನಿವಾಸ್ ಅವರ ರಿಲೇಟಿವ್ ಕೃಷ್ಣಪ್ಪ ಲ್ಯಾಂಡ್ ಓನರ್ ಇವರೇ. ಕೆಲವು ಮಾಹಿತಿಗಳು ತಗೊಂಡು ನಮ್ಮ ಕಚೇರಿಗೆ ಬಂದಿದ್ರು. ಇವರೇ ಲ್ಯಾಂಡ್ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಲ್ಯಾಂಡ್ ಓನರ್ಸ್. ನೋಡಿ, ಇದು ವಂಶವೃಕ್ಷ 12 ಜನ ಇರೋಂಥ ಫ್ಯಾಮಿಲಿ ಟ್ರೀ. ಇದು ನೋಡಿ ಫೋಟೋಸು ಓನರ್ದು. ಆಯಿತಾ? ಇಲ್ಲ, ಯಾರೂ ಇಲ್ಲ ಇದಕ್ಕೆ, ಅವ್ರಿಗಿರೋದು 2. ಈ ಥರ ಅಪಪ್ರಚಾರಗಳು ಮಾಡ್ತಾ ಇರೋದ್ರಿಂದ ನಿಮ್ಮ ವರದಿನೂ ನೋಡಿದ್ವಿ, ವರದಿನೂ ನಾವೆಲ್ಲ ಗಮನಿಸಿದ್ದೀವಿ. ನೀವು ಒಂದು ಫೈನಲ್ ಇದಕ್ಕೆ ಏನಾದರೂ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಜನಕ್ಕೂ ಕ್ಲಾರಿಟಿ ಕೊಟ್ಬಿಟ್ಟು ಏನು ನಿಮ್ಮ ಹೈಯರ್ ಆಫೀಸರ್ಸ್ ಏನಿದೆಯೋ ಇದರಲ್ಲಿ ಏನಾನ ಅಕ್ರಮ ಆಗಿದೆಯೋ ಆಗಿಲ್ವೋ ಓಪನ್ ಆಗಿ ತಿಳಿಸ್ಬಿಟ್ರೆ ಮುಗ್ದೋಯ್ತಲ್ವಾ? ಅಷ್ಟೇ ನಮ್ದು ವಿಚಾರ ಸರ್. ತಿಳಿಸ್ಬಿಟ್ರೆ ನಿಮ್ಮ ಹತ್ರ ಇರುತ್ತೆ. ಮರಗಳು ಕಟ್ ಮಾಡಿರೋದು ಅದಕ್ಕೋಸ್ಕರ ಅಷ್ಟೇ ಕಂಪ್ಲೇಂಟು. ಹೇಳ್ಬಿಡಿ. ಒಂದು ನಿಮಿಷ. ರಾಜಕಾಲುವೆ ಖರಾಬು, ಲೇಕ್ ಇದೆ, ಕಾಲ್ದಾರಿಗಳಿದೆ ಅಂತ ಹೇಳಿ ಅವ್ರದ್ದು ಅಲಿಗೇಷನ್ ಇದೆ. ನಮ್ಮ ಒಂದು ರಿಕ್ವೆಸ್ಟ್ ಏನಂತೆ, ಇನ್ ಕೇಸ್ ಆ ಥರ ಏನಾದರೂ ನಾವೇನಾದರೂ ಅದನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ರೆ ನಮ್ಮ ಓನರ್ಸ್ ಆಗಲಿ ಯಾರ್ದು ಅಬ್ಜೆಕ್ಷನ್ ಇಲ್ಲ. ನಾವೇ ಸಪೋರ್ಟ್ ಮಾಡ್ತೀವಿ. ಇನ್ ಕೇಸ್ ಆದರೆ ತೆರವುಗೊಳಿಸಿ, ನೀವು ಇಮಿಡಿಯೇಟ್ಲಿ ತೆರವುಗೊಳಿಸಿ. ಇಷ್ಟು ನಮ್ಮನ್ನು ತೆರವುಗೊಳಿಸಿ ಇವ್ರಿಗೆ ನೀವು ಬೌಂಡ್ರಿ ಫಿಕ್ಸ್ ಮಾಡಿ ಕೊಡಿ. ಅಲ್ಲಿ ಪಬ್ಲಿಕ್ಗೆ ಯಾರಿಗಾದ್ರೂ ತೊಂದರೆ ಆಗ್ತಿದ್ರೆ ಅವ್ರಿಗೆ ಅನುಕೂಲ ಆಗಲಿ, ನಿಮ್ಮ ಕಡೆಯಿಂದ ಅನುಕೂಲ ಆಗಲಿ, ನೀವು ಅದನ್ನ ಇಮಿಡಿಯೇಟ್ಲಿ ಕ್ರಮ ತಗೊಂಡು
ತೆರವುಗೊಳಿಸಿ ಅದಕ್ಕೆ ಸಪೋರ್ಟು ನಮ್ಮ ಓನರ್ಗಳು ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಅಷ್ಟೇ ಸರ್, ಥ್ಯಾಂಕ್ ಯು ಸರ್. ಅದಕ್ಕೊಂದು ಅಕ್ನಾಲಜ್ಮೆಂಟ್ ಅಕ್ಲಾಜ್ಮೆಂಟ್